ಯಶ್ಪಾಲ್, ರಾಮ ಮಂದಿರದ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಾ ಇದೆಯಾ ಯಶ್ಪಾಲ್? ರಾಮ ಮಂದಿರದ ಹುಂಡಿ ಲೂಟಿ ಮಾಡಿದವ್ರು ಯಾರು? ಯಾರು? ಬಿಜೆಪಿ. ರಾಮ ಮಂದಿರದ ಹುಂಡಿ ಲೂಟಿ ಮಾಡಿದವ್ರು ಯಾರು? ಹುಂಡಿ ಲೂಟಿ ಮಾಡಿದವ್ರು ಯಾರು? ಮಂದಿರದ ಹುಂಡಿ ಲೂಟಿ ಮಾಡಿದವ್ರು ಯಾರು? ಆದ್ರೆ ಯಶ್ಪಾಲ್ ಪಾಪ ಸುಧೀರ್ ಬುರಾಳಿ ಕೇಳಿದೆ ನಾನು, ಅಂಧಭಕ್ತಿ ಅಂದ್ರೇನು? ಅವ್ರು ಹೇಳ್ತಾ ಇದ್ರು, ದೆಹಲಿಯಲ್ಲಿ ಯಾರೋ ಒಬ್ಬ ಹುಡುಗ ಹೇಳ್ತಾ ಇದ್ದಂತೆ ಅಂಧಭಕ್ತಿ ಅಂದ್ರೇನು ಅಂತಂದ್ರೆ, ಬಿಜೆಪಿ ನೋಡಿ 5,000 ಜನ ಹೇಳ್ತಾ ಇದ್ದಾರೆ ಯಾರು ಲೂಟಿ ಮಾಡಿತ್ತು ಅಂತಂದ್ರೆ ಬಿಜೆಪಿ, ಯಾರು ಲೂಟಿ ಮಾಡಿತ್ತು ಅಂದ್ರೆ ಬಿಜೆಪಿ. ಹೌದಾ? ಹೌದಾ? ಉಡುಪಿಯಲ್ಲಿ ಈ ನಡುಬೀದಿಯಲ್ಲಿ 5,000 ಜನ ಹೇಳ್ತಾ ಇದ್ದಾರೆ ಆ ರಾಮನ ಹುಂಡಿ ಕತ್ತವ್ರು ಬಿಜೆಪಿಯವರು ಅಂತ. ನಾನು ಕೇಳಿದೆ ಅಂಧಭಕ್ತರು ಯಾರು ಅಂತಂದ್ರೆ, ಒಂದ್ ವೇಳೆ ಬಿಜೆಪಿಯವರು ಏನಾದ್ರು ರಾಮನ ಹುಂಡಿ ಕದ್ರು ಅಂತ ಹೇಳಿದ್ರೆ ಈ ಮಾತನ್ನ ಸ್ವತಃ ದೇವರೇ ಬಂದು ನಾನು ಹುಂಡಿ ಕತ್ತವ್ರು ಬಿಜೆಪಿ ಅಂತ ಹೇಳಿದ್ರೆ ಪಾಪ ಅಂಧಭಕ್ತರು ಹೇಳ್ತಾರಂತೆ, ದೇವ್ರೆ ನೀನು ಮುಸ್ಲಿಮು, ದೇವ್ರೆ ದೇವ್ರೆ ನೀನ್ ಪಾಕಿಸ್ತಾನಕ್ಕೆ ಹೋಗು, ದೇವ್ರೆ ನೀನ್ ಆಂಟಿ ನ್ಯಾಷನಲ್ ಅಂತ ಹೇಳ್ಬಿಡ್ತಾರಂತೆ. ಇಂಥ ಮೂರ್ಖತನಕ್ಕೆ ಇವತ್ತು ಮದ್ದೊರೆಯೋದಕ್ಕಾಗಿ ಜನ ತಯಾರಾಗಿದ್ದಾರೆ. ಈ ಗುಂಡಾಗರ್ದಿ ನಡೆಯಲ್ಲ, ನಿಮ್ಮ ಮೋಸ ಸುಳ್ಳುಗಳು ನಡೆಯಲ್ಲ. ದೇಶ ಜಾಗೃತವಾಗಿದೆ, ದೇಶ ಎಚ್ಚೆತ್ತಿದೆ. ಯಶ್ಪಾಲ್ ಸುವರ್ಣ, ಉಡುಪಿ ಜನ ಕೂಡ ಎಚ್ಚೆತ್ತಿದ್ದಾರೆ. ದಯವಿಟ್ಟು ನೀವು ಎಚ್ಚೆತ್ಕೊಳ್ಳಿ. ಇಂಥ ಕೆಟ್ಟ ಮಾತುಗಳನ್ನ ಆಡಬೇಡಿ, ಕೆಡುಕು ಮಾತುಗಳನ್ನ ಆಡಬೇಡಿ. ನಾವು ಮನುಷ್ಯರು ಅನ್ನೋದನ್ನ ಮರಿಬೇಡಿ. ನಿಮ್ಮಂತೆ ರಾಹುಲ್ ಗಾಂಧಿನೂ ಮನುಷ್ಯ, ನರೇಂದ್ರ ಮೋದಿ ಕೂಡ ಮನುಷ್ಯ. ನಾವು ಯಾವತ್ತೂ ಮೋದಿ ತಾಯಿನ ಹಂಗಿಸ್ಲಿಲ್ಲ.